ಬುಕ್ಕಿನ ವಿರೋಧ ಏನಂತಂದರೆ ಬುಕ್ಕಿನ ವಿರುದ್ಧ ನಮಗಲ್ಲ, ನಮ್ಮ ವಿರುದ್ಧ ಒಳಗಡೆ ಇರ್ತಕ್ಕಂತಹ ಗಂಧಾಚಾರ, ಮೌಢ್ಯ, ಮೂಢನಂಬಿಕೆ ಅದ್ರ ವಿರುದ್ಧ ವಚನ ಸಾಹಿತ್ಯವನ್ನು ತಿರುಚಿ ತಪ್ಪುವಾಗಿ ಸಮಾಜಕ್ಕೆ ಸಂದೇಶ ಕೊಡೋದು ಅವರು ಹುನ್ನಾರಾಗಿದೆ. ಈ ಮತ್ತೆ ಇಲ್ಲಿ ನೋಡಿ, ಇದು ವಾಮಾಚಾರದ ಸಿಂಬಲು, ಮತ್ತು ಬಸವಣ್ಣಗೆ ಅಂದ ಜಡಿ ಇಟ್ಟಿದ್ದಾರೆ, ಇಲ್ಲಿ ಮೀಸೆ ಬೋಳಿಸಿದ್ದಾರೆ. ಈ ಲಿಂಗ ಇದಲ್ವ, ಲಿಂಗಾತ್ರಿ ಯಾವತ್ತೂ ಕೂಡ ಎದೆ ಲಿಂಗ ಇರಲ್ಲ, ಎದೆ ಮೇಲೆ ಲಿಂಗ ಇರುತ್ತೆ, ಅದು ಇಷ್ಟಲಿಂಗ ಮಾಡೋಕ್ಕೆ ಅದೊಂದು ಇದು ಮಾಡಿದ್ದಾರೆ. ಧ್ಯಾನ ಕುಂತಾಗಿ ಯೋಗಿ ಧ್ಯಾನ ನಮ್ಮದು ಬರಲ್ಲ, ನಮ್ಮದು ಶಿವಲಿಂಗ ಧ್ಯಾನ ಬರುತ್ತೆ. ಆಮೇಲೆ ಬುಕ್ಕು ಮುಂದೆ ಇಟ್ಟಿದ್ದಾರೆ, ಬುಕ್ಕು ಕಣ್ಮುಚ್ಚಿ ಯಾರು ಗಂಟೆಯಲ್ಲಿ ಓದಬೇಕಾಗತ್ತೆ. ಈಗ ಈ ಬುಕ್ಕು ಬಿಡುಗಡೆ ಮಾಡ್ತಕ್ಕಂತಹ ಸ್ವಾಮಿಗಳು ಯಾರಿದ್ದಾರೆ, ರಾಮಬಾಣ ನಮ್ದಿಲ್ಲ. ರಾಮಬಾಣ ಸಿಂಬಲ್ ಏನದ ಅಂತಂದ್ರೆ ಇದು ಲಿಂಗೈತರು ಹೊಡ್ಯಾಕಂತ ಹೇಳ್ಬಿಟ್ಟು ತೊಗೊಂಡಿದ್ರು, ಅಥವಾ ಬಸವತತ್ವ ಹೊಡಿಬೇಕಂತ ತೊಗೊಂಡಿದ್ರು, ಅಥವಾ ಬಸವತತ್ವ ಸಂಹಾರ ಮಾಡುವ ವಚನ ಸಾಹಿತ್ಯ ಸಂಪೂರ್ಣವಾಗಿ ಮುಗಿಸ್ಬೇಕಂತ ಹೇಳ್ಬಿಟ್ಟು ರಾಮ ತೊಗೊಂಡ್ರೆ ಗೊತ್ತಾಗಿಲ್ಲ. ಹಂಗಾಗಿ ಇಂಥ ಕೃತ್ಯ ಮಾಡಿದಂಥ ಸರ್, ನಿಮ್ಮ ಹೋರಾಟ ಬಂದು ಈ ಬುಕ್ ವಿರುದ್ಧನ ಅಥವಾ ಜಾತಿಗಳ ವಿರುದ್ಧನ? ಬುಕ್ ವಿರುದ್ಧ, ಜಾತಿ ವಿರುದ್ಧ ಇಲ್ಲ, ಬುಕ್ ವಿರುದ್ಧ ಇದೆ, ನಮ್ಗೆ ಜಾತಿ ವಿರುದ್ಧ ಇಲ್ಲ. ಇಲ್ಲಿ ನೋಡ್ರಿ, ಜಾತಿ ವಿರುದ್ಧ ಅಲ್ಲ. ಈ ಬುಕ್ ಬರೆದವರು ಮತ್ತೆ ಬುಕ್ ಇಲ್ಲಿ ಅವರು ಜಾತಿ ಪರ. ಬಸವಣ್ಣನ ಕೂಡ ಗಡಿಪಾರು ಮಾಡಿದಂಥ ಸಮುದಾಯ, ಬಸವಣ್ಣನ ಕೂಡ ಗಡಿಪಾರು ಮಾಡಿದ ಸಮುದಾಯ ಈ ಬುಕ್ ಬರೆದವ್ರು ಹಿಂದ್ಗಡೆ ಇರ್ತಕ್ಕಂಥ ಸಮುದಾಯ. ಬಸವಣ್ಣನ ಜೊತೆಗಿಂತ ಶರಣರನ್ನು ಕೊಲೆಗಾಣ ಮಾಡುವಂಥ ಸಮುದಾಯ ಬುಕ್ ಹಿಂದ್ಗಡೆ ಇರ್ತಕ್ಕಂಥ ಸಮುದಾಯ. ಆ ಸಮುದಾಯ ಪ್ರತಿಯೊಬ್ಬರು ಲಿಂಗಾಯತ ತಿಳಿಬೇಕು ಗೊತ್ತಾ, ಇಲ್ಲಿ ಏನಾಗಿದೆ, ಯಾಕೆ ಈ ಥರ ವಚನ ಇದು ಮಾಡ್ತಾರೆ, ಹಾಳು ಮಾಡ್ತಾರೆ ಅಂತೇಳಿ ಪ್ರತಿಯೊಬ್ಬರು ತಿಳಿಬೇಕು. ಅಧಿಕಾರಿಗಳನ್ನ ತಾವೇನೋ ಮೀಟ್ ಮಾಡಿದಾಗ ಈಗ ಸದ್ಯದಲ್ಲಿ ಅಧಿಕಾರಿಗಳು ಗಮನ ತಂದಿದ್ದೀವಿ. ಇದ್ರ ಮೇಲೆ ಕಾನೂನಾತ್ಮಕ ಹೋರಾಟ ಮಾಡೋಕ್ಕೆ, ಕೇಸ್ ಬುಕ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿದ್ದೀವಿ. ಮತ್ತು ಸರ್ಕಾರಕ್ಕೂ ನಾವು ಮುನ್ನೆಚ್ಚರಿಕೆ ಕೊಟ್ಟಿದ್ದೀವಿ. ಮತ್ತು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಮನವಿ ಕೂಡ ಮಾಡ್ಕೊಂಡಿದ್ದೀವಿ ಪ್ರೆಸ್ ಮೀಟಲ್ಲಿ. ರಿಲೀಸ್ ಆಗಿ ಎಲ್ಲ ಕಡೆ ವೈಡ್ ಆದ್ಮೇಲೆ ನಿಮ್ಮ ನಡೆ ಹೇಗಿರುತ್ತೆ? ಇಲ್ಲ, ಇದು ಬ್ಯಾನ್ ಆಗೋರ್ಗು ನಾವು ಬಿಡೋದಿಲ್ಲ. ಇದು ದೊಡ್ಡ ಪ್ರಮಾಣದ ರಾಜ್ಯದಂತ ಹೋರಾಟ ಮಾಡ್ತಾ ಇದ್ದೀವಿ. ಧಿಕ್ಕಾರ ಧಿಕ್ಕಾರ, ಪ್ರತಿ ಜಿಲ್ಲೆದಲ್ಲಿ ನಾವು ಎಲ್ಲೆಲ್ಲಿ ಮಾಡ್ತಾರೋ ಸಂಪಾದಕ ಮಂಡಳಿಗೆ ಧಿಕ್ಕಾರ. ದರ್ಶನ ಪುಸ್ತಕಕ್ಕೆ ಇಂಥ ಪುಸ್ತಕ ಬ್ಯಾನ್ ಆಗಬೇಕು. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಧಿಕ್ಕಾರ.